ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕಳೆದ ಕೆಲವು ತಿಂಗಳುಗಳಿಂದ ಅಮೆರಿಕದ ವರ್ತನೆ ಬದಲಾಗ್ತಾ ಇದೆ. ದಿನಕ್ಕೊಂದು ವರಸೆಯನ್ನ ತೋರಲು ಆರಂಭಿಸಿದೆ. ಅಮೆರಿಕದೊಂದಿಗೆ ಪಾಕಿಸ್ತಾನವು ಸ್ನೇಹ ಸಂಬಂಧವನ್ನ ಬೆಳೆಸಲು ಮುಂದಾಗಿದೆ. ಕ್ರಿಪ್ಟೋ ಕರೆನ್ಸಿ ಒಪ್ಪಂದಗಳಿಗೆ ಸಹಿ ಹಾಕೋದ್ರಿಂದ ತೊಡಗಿ ಟ್ರಂಪ್ಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಲಭಿಸಬೇಕೆಂದು ಪ್ರಸ್ತಾಪಿಸುವವರೆಗೆ ಪಾಕಿಸ್ತಾನವು ಅಮೆರಿಕದ ಅಧ್ಯಕ್ಷರ ಓಲೈಕೆಯಲ್ಲಿ ತೊಡಗಿದೆ. ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ತೈಲ ಮತ್ತು ಅನಿಲ ನಿಕ್ಷೇಪದ ಬಗ್ಗೆ ಟ್ರಂಪ್ ನೀಡಿರುವ ಹೇಳಿಕೆ ಭಾರಿ ಚರ್ಚೆಯನ್ನ ಹುಟ್ಟುಹಾಕಿದೆ. ಸ್ನೇಹಿತರೆ, ಅಮೆರಿಕ ಹಾಗೂ ಪಾಕಿಸ್ತಾನದ ಸಂಬಂಧ ಯಾವ ರೀತಿ ಬೆಳೆಯುತ್ತಿದೆ, ಪಾಕಿಸ್ತಾನದಲ್ಲಿ ತೈಲ ಮತ್ತು ಅನಿಲ ನಿಕ್ಷೇಪವನ್ನ ಸಮುದ್ರದಾಳದಿಂದ ತೆಗೆಯಲು ಯಾವ ರೀತಿಯ ಯೋಜನೆ ರೂಪಿಸಲಾಗಿದೆ, ಇದರಿಂದ ಮುಂದಾಗುವ ಲಾಭ ಅಥವಾ ನಷ್ಟಗಳೇನು, ಪಾಕಿಸ್ತಾನದ ಈ ಚರಿತ್ರೆಯನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡಿ. ಪಾಕಿಸ್ತಾನ ಸರ್ಕಾರ ಅರೇಬಿಯನ್ ಸಮುದ್ರದಲ್ಲಿ ಕೃತಕ ದ್ವೀಪವೊಂದನ್ನ ನಿರ್ಮಿಸಲು ಹೊರಟಿದೆ. ಸಮುದ್ರದಾಳದಲ್ಲಿ ತೈಲ ಪರಿಶೋಧನೆ ಮಾಡಲು ಈ ದ್ವೀಪವನ್ನ ಒಂದು ಪ್ಲಾಟ್ಫಾರ್ಮ್ ಆಗಿ ಬಳಸಲಾಗುವುದು ಅಂತ ಅದು ಹೇಳಿಬಿಟ್ಟಿದೆ. ಈ ಯೋಜನೆಯನ್ನ ಪಾಕಿಸ್ತಾನ ಪೆಟ್ರೋಲಿಯಂ ಲಿಮಿಟೆಡ್ನ ಮುಂದಾಳತ್ವದಲ್ಲಿ ಮಾಡಲಾಗುತ್ತಿದೆಯಾದರೂ ಇದಕ್ಕೆ ಸಂಪೂರ್ಣ ಬೆಂಬಲ ನೀಡ್ತಾ ಇರೋದು ಅಮೆರಿಕ. ಹೌದು, ನೀವು ನಂಬಲೇಬೇಕು. ಈಗ ಪಾಕಿಸ್ತಾನ ಹಾಗೂ ಅಮೆರಿಕ ಆಪ್ತ ಮಿತ್ರರು. ಪಾಕಿಸ್ತಾನವನ್ನ ಅಭಿವೃದ್ಧಿಗೊಳಿಸಲು ಅಮೆರಿಕದಿಂದ ಭರ್ಜರಿ ಹಣ ಹರಿದು ಬರ್ತಾ ಇದೆ. ಅಮೆರಿಕ ಮತ್ತು ಪಾಕಿಸ್ತಾನ ಜಂಟಿಯಾಗಿ ಪಾಕಿಸ್ತಾನದಲ್ಲಿರುವ ದೊಡ್ಡ ತೈಲ ನಿಕ್ಷೇಪಗಳನ್ನ ಅಭಿವೃದ್ಧಿಪಡಿಸುತ್ತೇವೆ ಅಂತ ಜುಲೈ ತಿಂಗಳಲ್ಲಿಯೇ ಟ್ರಂಪ್ ಘೋಷಣೆ ಮಾಡಿದ್ರು. ಅರೇಬಿಯನ್ ಸಮುದ್ರದಾಳದಲ್ಲಿ ಒಂದು ವೇಳೆ ತೈಲ ಕಂಡು ಬಂದ್ರೆ ಅದನ್ನ ಭಾರತ ಖರೀದಿ ಮಾಡಬಹುದು ಅಂತ ಹೇಳುವ ಮೂಲಕ ಭಾರತವನ್ನ ಕೂಡ ಕೆಣಕಿದ್ರು. ಈ ಯೋಜನೆಯನ್ನ ಕಾರ್ಯಗತಗೊಳಿಸೋದಕ್ಕಾಗಿ ಕೃತಕ ದ್ವೀಪದ ಸಹಾಯದಿಂದ ಅರೇಬಿಯನ್ ಸಮುದ್ರದಲ್ಲಿ 25 ತೈಲ ಬಾವಿಗಳನ್ನ ಕೊರೆಯಲು ಪಾಕಿಸ್ತಾನ ಯೋಜನೆ ಹಾಕೊಂಡಿದೆ. ಈ ಕೃತಕ ದ್ವೀಪದ ಇಂಜಿನಿಯರಿಂಗ್ ಟೆಂಡರ್ಗಳು ಶೀಘ್ರದಲ್ಲೇ ಪೂರ್ಣಗೊಳ್ಳಲಿದೆ. ಈ ದ್ವೀಪವನ್ನ ಅಬುಧಾಬಿ ಮಾದರಿಯಲ್ಲಿ ಅಭಿವೃದ್ಧಿ ಪಡಿಸಲಾಗ್ತಾ ಇದೆ. ಪಾಕಿಸ್ತಾನದಲ್ಲೂ ಕೃತಕ ಪ್ಲಾಟ್ಫಾರ್ಮ್ಗಳ ಮೂಲಕ ಬಾವಿಗಳನ್ನ ಕೊರೆಯಲಾಗ್ತಾ ಇದೆ. ಮೈಟೀಸ್ ಗ್ಲೋಬಲ್ ವರದಿಯ ಪ್ರಕಾರ ಕೃತಕ ದ್ವೀಪಗಳು ಸ್ಥಿರವಾಗಿರುತ್ತದೆ, ಚಲಿಸೋದಿಲ್ಲ. ಹಾಗಾಗಿ ಯಂತ್ರೋಪಕರಣಗಳು ಮತ್ತು ಸರಬರಾಜುಗಳನ್ನ ತೊಡಗಿಸಿಕೊಳ್ಳುವುದು ಸುಲಭ. ಇದರಿಂದ 33% ವೆಚ್ಚವನ್ನ ಕಡಿಮೆ ಕೂಡ ಮಾಡಬಹುದು. ಈ ರೀತಿಯಾಗಿ ಪಾಕಿಸ್ತಾನ ಅನ್ವೇಷಣೆ ಮಾಡಲು ಹೊರಟಿರೋದು ಇದೇ ಮೊದಲು. ಆದರೆ ಅಮೆರಿಕ ಸೇರಿದಂತೆ ಹಲವು ದೇಶಗಳಲ್ಲಿ ಇಂತಹ ದ್ವೀಪಗಳು ಕಡಲಾಚೆಯ ರಿಗ್ಗಳನ್ನ ಬದಲಾಯಿಸುತ್ತಿವೆ. ಕಳೆದ ಸೆಪ್ಟೆಂಬರ್ನಲ್ಲಿ ಪಾಕಿಸ್ತಾನದ ಸಮುದ್ರದ ಗಡಿಯಲ್ಲಿ ದೊಡ್ಡ ತೈಲ ಮತ್ತು ಅನಿಲ ನಿಕ್ಷೇಪ ಪತ್ತೆಯಾಗಿದೆ. ಈ ಪ್ರದೇಶದಲ್ಲಿ ಪಾಲುದಾರ ರಾಷ್ಟ್ರದ ಸಹಯೋಗದೊಂದಿಗೆ 3 ವರ್ಷಗಳ ಕಾಲ ಸಮೀಕ್ಷೆ ನಡೆಸಲಾಗಿತ್ತು. ಅದರ ಫಲವಾಗಿ ತೈಲ ಮತ್ತು ಅನಿಲ ನಿಕ್ಷೇಪಗಳು ಕಂಡುಬಂದವು. ಇದೇ ನಿಕ್ಷೇಪ ಈಗ ಜಗತ್ತಿನಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಯಾಕಂದ್ರೆ ಇದು ವಿಶ್ವದ 4ನೇ ಅತಿ ದೊಡ್ಡ ತೈಲ ಮತ್ತು ಅನಿಲ ನಿಕ್ಷೇಪವಾಗಲಿದೆ ಎನ್ನಲಾಗ್ತಾ ಇದೆ. ಪ್ರಸ್ತುತ ವೆನಿಜುವೆಲಾ 303 ರಿಂದ 304 ಬಿಲಿಯನ್ ಬ್ಯಾರಲ್ ತೈಲ ನಿಕ್ಷೇಪ ಹೊಂದಿರುವ ಅತಿ ದೊಡ್ಡ ತೈಲ ನಿಕ್ಷೇಪ ಪ್ರದೇಶವಾಗಿದೆ. ಅಮೆರಿಕ ಕೂಡ ಇನ್ನೂ ಬಳಸದೇ ಇರುವ ಶುದ್ಧ ತೈಲ ನಿಕ್ಷೇಪವನ್ನ ಹೊಂದಿದೆ. ಈಗ ಪಾಕಿಸ್ತಾನ ತೈಲ ಮತ್ತು ಅನಿಲ ನಿಕ್ಷೇಪ ತೆಗೆಯೋದ್ರಲ್ಲಿ ಯಶಸ್ವಿ ಆದ್ರೆ ಜಗತ್ತನ್ನೇ ಪಾಕಿಸ್ತಾನ ಆಳೋದಕ್ಕೆ ಶುರು ಮಾಡಬಹುದು ಅನ್ನುವಂತ ಮಾತುಗಳು ಕೂಡ ಇದೆ. ಸುಮಾರು 9.1 ಬಿಲಿಯನ್ ಬ್ಯಾರಲ್ ತೈಲ ನಿಕ್ಷೇಪ ಲಭಿಸಬಹುದು ಅಂತ ಅಂದಾಜಿಸಲಾಗಿದೆ. ಆದ್ರೆ ಈ ತೈಲ ಅಥವಾ ಅನಿಲವನ್ನ ಹೊರತೆಗೆಯಲು 4 ರಿಂದ 5 ವರ್ಷಗಳು ಬೇಕಾಗುತ್ತೆ. ಇದಕ್ಕೆ ಅಂದಾಜಿನ ಪ್ರಕಾರ 42,000 ಕೋಟಿ ರೂಪಾಯಿ ವೆಚ್ಚ ತಗಲುತ್ತೆ. ಇದರ ನಂತರ ಸಮುದ್ರದ ಆಳದಿಂದ ನಿಕ್ಷೇಪವನ್ನ ಹೊರತೆಗೆಯಲು ಮತ್ತೆ 4 ರಿಂದ 5 ವರ್ಷಗಳು ಬೇಕಾಗುತ್ತೆ. ಅದನ್ನ ಸಂಗ್ರಹಿಸಲು, ಬಾವಿಗಳನ್ನ ಸ್ಥಾಪಿಸಲು ಮತ್ತು ಮೂಲ ಸೌಕರ್ಯಗಳನ್ನ ನಿರ್ಮಿಸಲು ಮತ್ತಷ್ಟು ಹಣ ಅನಿವಾರ್ಯವಾಗುತ್ತದೆ. ಅರೇಬಿಯನ್ ಸಮುದ್ರದಲ್ಲಿರುವ ತೈಲವನ್ನ ಹೊರತೆಗೆಯುವುದು ಅಷ್ಟು ಸುಲಭವಂತೂ ಅಲ್ವೇ ಅಲ್ಲ. ಅದಕ್ಕಾಗಿ ಪಾಕಿಸ್ತಾನ ಸುಜಾವಲ್ ಎಂಬಲ್ಲಿ ಕೃತಕ ದ್ವೀಪ ನಿರ್ಮಾಣ ಮಾಡೋದಕ್ಕೆ ಹೊರಟಿದೆ. ಸಿಂಧ್ ಕರಾವಳಿಯಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿ, ಅಂದ್ರೆ ಸಿಂಧು ನದಿಯ ಹತ್ತಿರ ಈ ದ್ವೀಪ ತಲೆ ಎತ್ತಲಿದೆ. ಪಾಕಿಸ್ತಾನದ ಪ್ರಮುಖ ವಾಣಿಜ್ಯ ಕೇಂದ್ರವಾದ ಕರಾಚಿಯಿಂದ ಸುಜಾವಲ್ ಸುಮಾರು 130 ಕಿಲೋಮೀಟರ್ ದೂರದಲ್ಲಿದೆ. ಹಾಗಾಗಿ ತೈಲವನ್ನ ಸಾಗಿಸಲು ಮುಂದಿನ ದಿನಗಳಲ್ಲಿ ಸಹಾಯವಾಗುತ್ತದೆ. ಈ ದ್ವೀಪವು ದಿನದ 24 ಗಂಟೆಗಳ ಕಾಲವು ಕಾರ್ಯನಿರ್ವಹಿಸುವುದರಿಂದ ಸಮುದ್ರ ಮಟ್ಟದಿಂದ 6 ಅಡಿ ಎತ್ತರವನ್ನ ಹೊಂದಿರುತ್ತದೆ. ಈ ದ್ವೀಪದ ನಿರ್ಮಾಣವು ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಪೂರ್ಣಗೊಳ್ಳುತ್ತದೆ. ದ್ವೀಪ ಸಿದ್ಧವಾದ ಕೂಡಲೇ
ಕೆಲಸ ಆರಂಭವಾಗುತ್ತದೆ ಅಂತ ಪಿಪಿಎಲ್ ಜನರಲ್ ಮ್ಯಾನೇಜರ್ ಅರ್ಷದ್ ಪಾಲೇಕರ್ ತಿಳಿಸಿದ್ದಾರೆ. ಕೃತಕ ದ್ವೀಪಗಳನ್ನ ನಿರ್ಮಿಸುವ ಪ್ರಕ್ರಿಯೆ ಹೇಳಿದಷ್ಟು ಸುಲಭವಲ್ಲ. ಇದು ತುಂಬಾನೇ ಶ್ರಮ ಹಾಗೂ ಸಮಯವನ್ನ ಬೇಡುತ್ತೆ. ಸಾಮಾನ್ಯವಾಗಿ ಸಮುದ್ರಕ್ಕೆ ಹತ್ತಿರದಲ್ಲಿರುವ ಪ್ರದೇಶಗಳಿಂದ ಮರಳು, ಮಣ್ಣು ಮತ್ತು ದೊಡ್ಡ ಕಲ್ಲುಗಳನ್ನು ತಂದು ಸಮುದ್ರದಲ್ಲಿ ಬೇಕಾದ ಜಾಗದಲ್ಲಿ ವ್ಯವಸ್ಥಿತವಾಗಿ ಸುರಿಯಲಾಗುತ್ತೆ. ಈ ಡ್ರೆಡ್ಜಿಂಗ್ ಪ್ರಕ್ರಿಯೆಯಲ್ಲಿ ಹಡಗುಗಳು ಸಮುದ್ರದ ತಳದಿಂದ ಸಾಮಗ್ರಿಗಳನ್ನು ತರುತ್ತವೆ. ನೀರಿನ ಮಟ್ಟಕ್ಕಿಂತ ಮೇಲೆ ಭೂಮಿ ರೂಪುಗೊಳ್ಳುವವರೆಗೆ ಈ ಕೆಲಸ ಮುಂದುವರಿಯುತ್ತದೆ. ನಂತರ ದ್ವೀಪದ ಅಂಚುಗಳನ್ನು ಸಮುದ್ರದ ಅಲೆಗಳಿಂದ ರಕ್ಷಿಸಲು ದೊಡ್ಡ ದೊಡ್ಡ ಬಂಡೆಗಲ್ಲುಗಳನ್ನ ಅಥವಾ ಕಾಂಕ್ರೀಟ್ ತಡೆಗೋಡೆಗಳನ್ನ ಕಟ್ಟಲಾಗುತ್ತೆ. ದುಬೈನ ಪಾಮ್ ಜುಮೇರಾದಂತಹ ದ್ವೀಪಗಳು ಈ ವಿಧಾನದಿಂದಲೇ ನಿರ್ಮಾಣವಾಗಿದೆ. ತೈಲ ಅಥವಾ ನೈಸರ್ಗಿಕ ಅನಿಲ ಉತ್ಪಾದನಾ ಘಟಕಗಳಿಗಾಗಿ ದ್ವೀಪವನ್ನ ನಿರ್ಮಿಸುವಾಗ ನೀರು ರಭಸವಾಗಿ ಅಪ್ಪಳಿಸುತ್ತಿದ್ದರೆ ಬೇರೆ ತಂತ್ರಜ್ಞಾನ ಬಳಸಲಾಗುತ್ತದೆ. ಉಕ್ಕು ಅಥವಾ ಕಾಂಕ್ರೀಟ್ನಿಂದ ಮಾಡಿದ ಬೃಹತ್ ಕಂಬಗಳನ್ನ ಸಮುದ್ರದ ತಳಕ್ಕೆ ಬಲವಾಗಿ ಹೊಡೆದು ನಿಲ್ಲಿಸಲಾಗುತ್ತೆ. ಈ ಕಂಬಗಳ ಮೇಲೆ ಒಂದು ಭದ್ರವಾದ ಕೃತಕ ವೇದಿಕೆಯನ್ನ ನಿರ್ಮಿಸಲಾಗುತ್ತದೆ. ಪಾಕಿಸ್ತಾನದ ಸುಜಾವಲ್ ಬಳಿ ನಿರ್ಮಾಣವಾಗ್ತಾ ಇರುವ ದ್ವೀಪವು ಈ ಎರಡನೇ ಮಾದರಿಯನ್ನ ಹೋಲ್ತಾ ಇದೆ. ಸ್ನೇಹಿತರೆ, ಪಾಕಿಸ್ತಾನದ ಮಂದಿಗೆ ತೈಲ ನಿಕ್ಷೇಪ ಸಿಕ್ಕಿರೋದು ಮರುಭೂಮಿಯಲ್ಲಿ ನೀರು ಸಿಕ್ಕಂತಾಗಿದೆ. ಪಾಕಿಸ್ತಾನದ ಅಧಿಕಾರಿಗಳು ತೈಲ ಮತ್ತು ಅನಿಲ ನಿಕ್ಷೇಪಗಳ ಆವಿಷ್ಕಾರವನ್ನ ದೇಶದ ನೀಲಿ ಜಲ ಆರ್ಥಿಕತೆಯ ಉದ್ಧಾರಕ ಎಂದೇ ಬಣ್ಣಿಸಿದ್ದಾರೆ. ಈ ನಿಕ್ಷೇಪದಿಂದಾಗಿ ದೇಶದ ಆರ್ಥಿಕತೆ ಉನ್ನತ ಮಟ್ಟದಲ್ಲಿ ಬದಲಾವಣೆಯನ್ನ ಕಾಣಲಿದೆ. ಸಮುದ್ರ ಮಾರ್ಗ, ಬಂದರು ಮುಂತಾದವುಗಳನ್ನ ವಿಸ್ತರಿಸಲಿದೆ. ಕಡಲ ನೀತಿಯ ಮೂಲಕ ದೇಶದ ಆರ್ಥಿಕತೆಗೆ ಸಹಾಯ ಮಾಡಲಿದೆ. ಆದರೆ ಜಾಗತಿಕವಾಗಿ ನೋಡೋದಾದ್ರೆ ಕಚ್ಚಾ ತೈಲ ನಿಕ್ಷೇಪಗಳಲ್ಲಿ ಪಾಕಿಸ್ತಾನ 50ನೇ ಸ್ಥಾನದಲ್ಲಿದೆ. ಅದು ತನ್ನ ರಾಷ್ಟ್ರದಲ್ಲಿರುವ ತೈಲದಲ್ಲಿ 80%ಕ್ಕಿಂತ ಹೆಚ್ಚು ಆಮದು ಮಾಡಿಕೊಳ್ಳುತ್ತಿದ್ದು, ಆದರೆ ಭಾರತದಲ್ಲಿ ಪಾಕಿಸ್ತಾನಕ್ಕಿಂತ 10 ಪಟ್ಟು ತೈಲ ನಿಕ್ಷೇಪವಿದೆ ಅನ್ನೋದು ಗಮನಾರ್ಹ. ಕೃತಕ ದ್ವೀಪಗಳನ್ನು ನಿರ್ಮಿಸುವುದು ಆರ್ಥಿಕ ಹಾಗೂ ಇಂಧನ ಅಭಿವೃದ್ಧಿಗೆ ಸಹಾಯ ಮಾಡಿದ್ರು. ಅದರಿಂದ ಅನೇಕ ಗಂಭೀರ ಅಪಾಯಗಳಿವೆ. ಮೊದಲಿನಿಂದಲೇ ಸಮುದ್ರದ ತಳಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮರಳು, ಕಲ್ಲು, ಮಣ್ಣು ತೆಗೆಯಬೇಕಾಗುತ್ತೆ. ಇದರಿಂದ ಸಮುದ್ರದ ಪರಿಸರ ವ್ಯವಸ್ಥೆ ಹಾನಿಗೊಳಗಾಗುತ್ತೆ. ಕೃತಕ ದ್ವೀಪಗಳು ಚಂಡಮಾರುತ, ಸುನಾಮಿ ಮೊದಲಾದ ಪ್ರಾಕೃತಿಕ ವಿಕೋಪಗಳಿಂದ ಹೆಚ್ಚು ಪರಿಣಾಮಕ್ಕೊಳಗಾಗುತ್ತವೆ. ಬಲವಾದ ಅಲೆಗಳು ದ್ವೀಪದ ಬದಿಗಳನ್ನು ಹಾನಿ ಮಾಡಬಹುದು. ಅಲ್ಲಿರುವ ಯಂತ್ರೋಪಕರಣಗಳು ಅಥವಾ ತೈಲ ಶೋಧನಾ ಘಟಕಗಳು ಅಪಾಯಕ್ಕೆ ಸಿಲುಕಬಹುದು. ತೈಲ ಬಾವಿಗಳಿದ್ದರೆ ಸೋರಿಕೆಯಾಗುವ ಸಾಧ್ಯತೆಯೂ ಇರುತ್ತದೆ. ಒಂದು ವೇಳೆ ಪಾಕಿಸ್ತಾನ ತೈಲವನ್ನ ಹೊರತೆಗೆಯುವುದರಲ್ಲಿ ಯಶಸ್ವಿಯಾದರೂ ಕೂಡ ಅದನ್ನು ನಿರ್ವಹಿಸುವ ಶಕ್ತಿ, ತಂತ್ರಜ್ಞಾನ, ಭದ್ರತೆ ಮತ್ತು ಹಣಕಾಸು ಎಲ್ಲವೂ ಪ್ರಶ್ನಾರ್ಹವಾಗಿದೆ. ಯಾಕಂದ್ರೆ ಪಾಕಿಸ್ತಾನ ಭ್ರಷ್ಟಾಚಾರವನ್ನೇ ಮೈಗೆ ಹೊತ್ಕೊಂಡಿರುವ ದೇಶ. ತೈಲದ ಹಣ ಯಾರ ಕೈಗೆ ಹೋಗುತ್ತದೆ ಅನ್ನೋದನ್ನ ಊಹಿಸೋದು ಕೂಡ ಅಸಾಧ್ಯ. ಈಗಾಗಲೇ ಮಾಡಿರುವ ಕೋಟಿ ಕೋಟಿ ಸಾಲಗಳನ್ನ ತೀರಿಸಲು ಈ ಹಣವನ್ನ ಬಳಸುತ್ತಾ ಕಾದು ನೋಡಬೇಕಾಗಿದೆ. ಇಷ್ಟು ಮಾತ್ರವಲ್ಲ, ತೈಲ ರಾಷ್ಟ್ರಕ್ಕೆ ದೊರಕಿದ್ರೆ ದೇಶ ಶ್ರೀಮಂತವಾಗುತ್ತದೆ ಎಂಬುದು ಸತ್ಯ. ಆದರೆ ಆಡಳಿತ ದುರ್ಬಲವಾಗಿದ್ದರೆ ಅದೇ ಸಂಪತ್ತು ದೇಶವನ್ನ ಹಾಳು ಮಾಡುತ್ತದೆ. ಸಂಪನ್ಮೂಲದ ಶಾಪ ಎಂಬ ಸಮಸ್ಯೆ ಈಗಾಗಲೇ ನೈಜೀರಿಯಾ, ಇರಾಕ್ ಮುಂತಾದ ರಾಷ್ಟ್ರಗಳಲ್ಲಿ ಕಂಡು ಬಂದಿದೆ. ಪಾಕಿಸ್ತಾನ ಕೂಡ ಅದೇ ಮಾರ್ಗಕ್ಕೆ ಹೋಗುವ ಸಂಭವವಿದೆ. ಪಾಕಿಸ್ತಾನ ವಿಶ್ವದಲ್ಲಿ ಅತಿ ಹೆಚ್ಚು ಉಗ್ರ ಸಂಘಟನೆಗಳ ಚಟುವಟಿಕೆಗಳನ್ನು ಹೊಂದಿರುವ ಪ್ರದೇಶ. ಪಾಕಿಸ್ತಾನವೇ ಅಧಪತನಕ್ಕೆ ಇಳಿಯಲು ಈ ತೈಲ ನಿಕ್ಷೇಪವೇ ಕಾರಣವಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಸಮುದ್ರದ ಪ್ಲಾಟ್ಫಾರ್ಮ್ ಉಗ್ರರಿಗೆ ಸುಲಭವಾದ ಗುರಿ. ತೈಲ ನಿಕ್ಷೇಪಗಳ ಮೇಲೆ ದಾಳಿ ಮಾಡಿದ ಉದಾಹರಣೆಗಳು ಸಾಕಷ್ಟಿವೆ. 2019ರಲ್ಲಿ ಸೌದಿ ಅರಾಮ್ಕೋ ತೈಲ ಸಂಸ್ಕರಣಾ ಘಟಕದ ಮೇಲೆ ಡ್ರೋನ್ ಮತ್ತು ಮಿಸೈಲ್ ದಾಳಿ ನಡೆದಿತ್ತು. ಪಾಕಿಸ್ತಾನದಲ್ಲಿ ಭದ್ರತಾ ವ್ಯವಸ್ಥೆ ದುರ್ಬಲವಾದ ಕಾರಣ ಹಾಗೂ ಆಂತರಿಕ ಜಗಳಗಳು ಬೂದಿ ಮುಚ್ಚಿದ ಕೆಂಡದಂತಿರುವ ಕಾರಣ ಸೌದಿಯ ಘಟನೆ ಇಲ್ಲಿ ಮರುಕಳಿಸುತ್ತಾ ಅನ್ನೋದನ್ನ ನೋಡಬೇಕಾಗಿದೆ. ಯಾವುದೇ ಕಟ್ಟಡವಾಗಿದ್ದರೂ ಕೃತಕವಾಗಿ ನಿರ್ಮಿಸಿದ್ರೆ ಕಾಲ ಸರಿದಂತೆ ಬಿದ್ದು ಹೋಗುತ್ತದೆ. ದೊಡ್ಡ ದೊಡ್ಡ ಕಟ್ಟಡಗಳು, ಸೇತುವೆಗಳು ಮುರಿದು ಬಿದ್ದ, ನೀರಿನಲ್ಲಿ ಮುಳುಗಿ ಹೋದ ಎಷ್ಟೋ ಉದಾಹರಣೆಗಳಿದೆ. ಜಪಾನ್ನಲ್ಲಿ $40 ಬಿಲಿಯನ್ ವೆಚ್ಚದಲ್ಲಿ ನಿರ್ಮಾಣವಾದ ಕೃತಕ ವಿಮಾನ ನಿಲ್ದಾಣ ಕಣ್ಮರೆಯೇ ಆಗಿದೆ. ಕಾನ್ಸಾಯಿ ಏರ್ಪೋರ್ಟ್ ಅನ್ನ ಸಮುದ್ರದ ಮೇಲಿನ ಕೃತಕ ದ್ವೀಪದಲ್ಲಿ ನಿರ್ಮಿಸಲಾಗಿತ್ತು. ಆದರೆ ಅದು ಕಾಲಕ್ರಮೇಣ ಮುಳುಗಿ ಹೋಗಿದೆ. ಕೃತಕ ದ್ವೀಪವನ್ನ ನಿಭಾಯಿಸೋದ್ರಲ್ಲಿ ಜಪಾನ್ ದೇಶವೇ ಸೋತಿರುವಾಗ, ತಂತ್ರಜ್ಞಾನದಲ್ಲಿ ಪ್ರಗತಿ ಕಾಣದಿರುವ, ಆರ್ಥಿಕತೆಯು ಹಿಂದಿರುವ ಪಾಕಿಸ್ತಾನ ಕೃತಕ ದ್ವೀಪವನ್ನ ಹೇಗೆ ನಿಭಾಯಿಸುತ್ತದೆ ಎಂಬ ಪ್ರಶ್ನೆ ಜಾಗತಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಸ್ನೇಹಿತರೆ, ಪಾಕಿಸ್ತಾನ ಅಧಪತನಕ್ಕೆ ಸಾಗಲು ತನಗ ತಾನೇ ಗುಂಡಿ ತೋಡಿಕೊಳ್ಳುತ್ತಿದೆಯಾ
ಅದಕ್ಕೆ ಅಮೆರಿಕ ಸಹಾಯ ಮಾಡ್ತಾ ಇದೆಯಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.